ನಿನಗೆ ಜವಾಹರ್ಲಾಲ್ ನೆಹರು ಹಾಕ್ತೀನಿ ಚಿನ್ನಿ. ಪೊಲೀಸ್ ಯಾವ್ದು ತೊಗೊತೀಯ? ಇದಕ್ಕೆ ಹ್ಯಾಟು ಎಲ್ಲ ಇಬ್ರು ಪೊಲೀಸ್ ಹಾಕೋಬಾರ್ದು. ಹಾಂ ನಿಂಗೆ ಬೇರೆ ಜುಬ್ಬ ಹಾಕ್ತೀನಿ ಬಾ, ಅಲ್ಲಿದೆ ಮನೇಲಿ. ಫ್ರೆಂಡ್ಸ್, ಇವಾಗ ಫ್ಯಾನ್ಸಿ ಡ್ರೆಸ್ ಅಂಗಡಿಗೆ ಹೋಗಿ ತೊಗೊಂಡು ಬಂದಿದ್ದೀನಿ ಬಾಡಿಗೆಗೆ ಡ್ರೆಸ್ಸು. ಸೊ ಒಬ್ಳನ್ನ ಸುಭಾಷ್ ಚಂದ್ರ ಬೋಸ್ ಮಾಡೋಕ್ಕೆ ಅಂತ, ಆ್ಯಂಡ್ ಇನ್ನೊಬ್ಳನ್ನ ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ನನ್ನ ಫ್ರೆಂಡ್ ಮಗಂದೇನೆ ಜುಬ್ಬ ಪೈಜಾಮ ಇದೆ, ಆ್ಯಂಡ್ ನೆಹರು ಟೋಪಿ ಕೂಡ ನಾನು ಒಂದ್ಸತಿ ತೊಗೊಂಡಿದ್ದೆ, ಅದೇ ಇದೆ. ಸೊ ಅದನ್ನು ಹಾಕ್ತೀನಿ. ಇನ್ನೊಬ್ಳಿಗೆ ಸುಭಾಷ್ ಚಂದ್ರ ಬೋಸ್ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಸೊ ನಾಳೆ ಚಿಲ್ಡ್ರನ್ಸ್ ಡೇ ಸ್ಕೂಲಲ್ಲಿ, ಸೊ ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಚಿನ್ನಿ, ನನಗೆ ಈ ಥರ ಎಷ್ಟು ಕಷ್ಟ ಕೊಡ್ತೀರ ನೀವು. ಅಲ್ಲೂ ಫ್ಯಾನ್ಸಿ ಡ್ರೆಸ್ ಅಂಗಡಿಯಲ್ಲೂ ಜಗಳ, ನನಗೆ ಅದು ಹಾಕು, ನನಗೆ ಇದಾಕು, ಅದಾಕು. ಫೈನಲಿ ಅಪ್ಪ ಸಾಕು. ಫೈನಲಿ ತೊಗೊಂಡು ಬಂದೆ. ಒಬ್ಳಿಗೆ ಸಮಾಧಾನ ಮಾಡಿ ನೆಕ್ಸ್ಟ್ ತೊಗೊಂಡು ಬರ್ತೀನಿ, ನೆಕ್ಸ್ಟು ನಿನಗೆ ಹಾಕ್ತೀನಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಒಂದನ್ನು. ಇನ್ನೊಂದನ್ನು ಮನೇಲೇ ಇದೆ, ಅದನ್ನೇ ಹಾಕ್ಬಿಡ್ತೀನಿ. ಸೊ ಹೋಗಿ ಆಟಾಡ್ಕೋ ಹೋಗು. ಬಾಲ್ಸ್ ಕೊಡ್ತೀನಿ ನೋಡಿ. ಸೊ ಅವ್ರಿಗೆ ತಿನ್ನೋಕ್ಕೆ ಇವಾಗ ಚೀಸ್ ಬಾಲ್ಸ್ ಬೇಕು. ಸೊ ಸ್ಕೂಲಿಂದ ಬಂದ ಮೇಲೆ ಶಾವಿಗೆ ಉಪ್ಪಿಟ್ಟನ್ನ ತಿನ್ನಿಸಿದ್ದೆ. ಬೀಳ್ತೀಯಾ? ಇವಾಗ ಚೀಸ್ ಬಾಲ್ಸ್ ಬೇಕಂತೆ, ಸೊ ಅದನ್ನೇ ಕೊಡಬೇಕು. ಓಕೆನಾ? ಬಾಯ್ ಫ್ರೆಂಡ್ಸಾ? ಸೊ ಸಾಯಂಕಾಲ ಮಮ್ಮಿ ಮನೆಗೆ ಹೋಗಿದ್ದೆ. ಮಕಾನ ರೆಡಿ ಮಾಡಿ ಕೊಟ್ಟೆ ಮಕ್ಕಳಿಗೆ. ಚೆನ್ನಾಗಿದೆ ಫ್ರೆಂಡ್ಸ್. ಸಾಯಂಕಾಲ ಆಯಿತು. ಸೊ ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು. ಮಕ್ಕಳು ಕೂಡ ಎದ್ರು. ಅವ್ರಿಗೆ ಇವಾಗ ಏನಾದ್ರು ಸ್ನ್ಯಾಕ್ಸ್ ಬೇಕು ತಿನ್ನಕ್ಕೆ ಅಂತ ಹಠ ಮಾಡ್ತಾಯಿದ್ರು. ಕೇಕ್ ಬೇಕು, ಚಾಕ್ಲೇಟ್ ಕೇಕ್ ಬೇಕು ಅಂತ. ಸೊ ಯಾರ್ದು ಬರ್ಡೇ ಇಲ್ಲ, ಕೇಕ್ ಪೀಸ್ನ ತರ್ಸೋದ್ ಬದಲು ಈ ಥರ ½ kg ಕೇಕ್ನೇ ತರಿಸಿದ್ದೀವಿ. ಸೊ ಇವಾಗ ಎಲ್ಲರಿಗೂ ಕಟ್ ಮಾಡಿ ಕೊಡೋಕ್ಕೆ ಅಂತ. ಸೊ ಈ ಥರದ್ದು ತರಿಸಿದ್ರೆ ಸ್ವಲ್ಪ ಜಾಸ್ತಿನೇ ಬರುತ್ತೆ, ತಿನ್ಬೋದು ಅಂತ ಅಂದ್ಬಿಟ್ಟು ಕೇಕ್ನ ತರಿಸಿದ್ದೀನಿ, ½ kg ಕೇಕ್ನ. ನನ್ನ ಮಕ್ಳಿಗೆ ಇವಾಗ ಏನಾಗಿದೆ ಅಂದರೆ ಕಟ್ ಮಾಡಿ ತಿನ್ಬಿಡ್ಬೇಕು ಅಲ್ಲ ಚಿನ್ನಿ? ನಿಧಾನ ಬೀಳ್ತೀಯ. ನಡಿ ಕಟ್ ಮಾಡಿ ಇದು ಕೊಡ್ತೀನಿ ನಡಿ. ಓಕೆ, ಕಟ್ ಮಾಡ್ತೀನಿ ನಡಿ. ನನಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ, ಎಸ್ಪೆಷಲಿ ಚಾಕ್ಲೇಟ್ ಕೇಕು ಅದೆಲ್ಲ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಆಗುತ್ತೆ. ಬಟ್ ನಮ್ಮ ಮಮ್ಮಿಗೆ ಕೇಕ್ ಅಂದ್ರೇ ಇಷ್ಟನೇ ಆಗೋದೇ ಇಲ್ಲ. ಒಂದೇ ಒಂದು ಚೂರು ತಿಂತಾರೆ ಡ್ಯಾಡಿ ಮಮ್ಮಿ, ನಾವಷ್ಟೇ ತಿನ್ನೋದು ಕೇಕ್ನ. ಸೊ ಇವಾಗ ಮಕ್ಕಳಿಗೆ ಕಟ್ ಮಾಡಿ ಕೊಡ್ತಾಯಿದ್ದೆ. ಸೊ ಫಸ್ಟು ಮಕಾನನ ತಿಂದಿದ್ರು. ಸೊ ಅದನ್ನು ವೀಕ್ಲಿ ಒನ್ಸು ಟ್ವೈಸು ಆ ಥರ ಬಾಕ್ಸಿಗೋ ಇಲ್ಲಾಂದರೆ ಈ ಥರ ಸಾಯಂಕಾಲದ ಹೊತ್ತು ಅವ್ರಿಗೆ ಮಾಡಿ ತಿನ್ನಿಸ್ತೀನಿ. ಸೊ ಅದು ತಿಂದಾದ್ಮೇಲೆ ಇವಾಗ ಕೇಕ್ ತಿಂತಾ ಇದ್ದಾರೆ. ನೀನು ತೊಂಬರ ಕೇಕ್ ಇದನ್ನು ತಿನ್ನು ಫಸ್ಟ್, ಅದನ್ನ ಅಷ್ಟು ತಿನ್ನು ಫಸ್ಟ್. ನೀನು ತೊಗೊಂಬ ಚಿನ್ನಿ. ನಿನಗೂ ದೊಡ್ಡದಾಗ್ತೀನಿ ಹೋಗು. ಮೂರಿದಲ್ಲ ಬೇಡ. ಸೊ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನೀನೇನು ಏನು ಹಾಕ್ಕೊಂಡಿದ್ಯಾ ಡ್ರೆಸ್ಸು? ಜವಾಹರ್ಲಾಲ್ ನೆಹರು. ನೀನು ಸುಭಾಷ್ ಚಂದ್ರ ಬೋಸ್. ಓಕೆನಾ? ನಡ್ರಿ ಹೋಗೋಣ ಸ್ಕೂಲ್ಗೆ. ಚೆನ್ನಾಗಿದ್ಯಾ? ಓಕೆ. ಸೊ ಮಕ್ಕಳನ್ನ ಸ್ಕೂಲಿಗೆಲ್ಲ ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ
ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಊರಿಗೆ ಹೋದಾಗ ತೆಂಗಿನಕಾಯಿನ ತೊಗೊಂಡು ಬಂದಿದ್ವಿ. ಸೊ ಅದು ಚೀಲದಲ್ಲೇ ಇತ್ತು. ನಾನೊಂದು ಸ್ವಲ್ಪ ಬ್ಯುಸಿ ಫಂಕ್ಷನ್ಸ್ ಎಲ್ಲ ಇತ್ತು, ಹಾಗೆ ಇತ್ತಿಲ್ಲ ತೆಗ್ದಿಡೋಕ್ಕೆ. ಸೊ ಅದಕ್ಕೆ ಇವತ್ತು ಎಲ್ಲ ತೆಗೆದು ಇಡ್ತಾ ಇದ್ದೆ. ಚೀಲದಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ ಫುಲ್ ಬೆವ್ತೋಗ್ಬಿಡುತ್ತೆ. ಸೊ ಆಚೆ ಕಡೆ ಈ ಥರ ಇಟ್ಟರೆ ಗಾಳಿಗೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ನಮ್ಮ ಮಾವ ಚಿಪ್ಪೆಕಾಯಿನೂ ಸತ ಹಾಕಿದ್ರು, ಅದನ್ನು ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ಮೊನ್ನೆ ಇನ್ನು ಮಕ್ಕಳ ದಿನಾಚರಣೆ ಮುಗೀತು. ಇವತ್ತು ಸಂಡೇ ನಮ್ಮ ಕಮ್ಯುನಿಟಿಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲಿ ಅಂತ. ಸೊ ಚಿಲ್ಡ್ರನ್ಸ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಎಲ್ಲೋ ವಿತ್ ಪಿಂಕ್ ಅನ್ಬೋದು ಅಥವಾ ರೆಡ್ ಥರನೇ ಕಾಣಿಸುತ್ತೆ ದೂರದಿಂದ. ಸೊ ಆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ನನ್ನ ಮಕ್ಕಳು ಕೂಡ ಒಂದರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದು 2 minutes ಅಷ್ಟೇ ಇರೋದು. ಸೊ ಅವರು ಸತ ರೆಡಿಯಾಗಿ ಬರ್ತಾರೆ. ಸೊ ನಾನು ಫಸ್ಟೇ ಹೋಗಿರ್ತೀನಿ, ಆಮೇಲೆ ಮಮ್ಮಿ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸ್ತಾರೆ. ಸೊ ಇವಾಗ ಹೊರಟಿದ್ದೀನಿ. ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಇಲ್ಲ ರೆಡ್ ಕಲರ್ ಯಾವುದಿರುತ್ತೋ ಅದನ್ನು ಉಟ್ಕೊಂಡು ಬನ್ನಿ, ಇಲ್ಲ ಡ್ರೆಸ್ಸು ಯಾವುದಾದ್ರೂ ಸರಿ ಅಂತ. ಸೊ ಎಲ್ಲೋ ಸ್ಯಾರಿ ಇತ್ತು, ಉಟ್ಕೊಂಡಿದ್ದೀನಿ ಅದನ್ನೇ. ಸೇವಕ ಪರ ಅಪನೆ ನಾರಾಯಣಿ ಶುಭಾಶಯಗಳು. 14ನೇ ನವೆಂಬರ್ ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ. ಸೊ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಸ್ಪೋರ್ಟ್ಸು ಕೂಡ ಇತ್ತು, ಬಟ್ ನಾನು ಆವಾಗ ಇತ್ತಿಲ್ಲ, ಊರಿಗೆ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿ ಅದು ಕೂಡ ಆಯಿತು. ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಎಲ್ಲಿ? ಚಿಲ್ಡ್ರನ್ಸ್ ಡೇ ತುಂಬ ಚೆನ್ನಾಗಾಗಲಿ ನಮ್ಮ ಕಮ್ಯುನಿಟಿಯಲ್ಲಿ ಅಂತ ಹೇಳಿಬಿಟ್ಟು ನಾನೇನೇ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ ನಿಮ್ಮ ಮಕ್ಳ ಹತ್ರ ಪಾರ್ಟಿಸಿಪೇಟ್ ಮಾಡಿಸಿ ಅಂತ ಎಲ್ಲ ಕೇಳಿ ಆ್ಯಂಡ್ ಕ್ವಿಝ್ ವಿತ್ ಆಡಿಯನ್ಸು ಕೂಡ ಮಾಡಿಸಿದ್ವಿ. ತುಂಬಾ ಚೆನ್ನಾಗಾಯಿತು. ಸೊ ಕನ್ನಡದ ಬಗ್ಗೆ ಆಗಿರ್ಬೋದು, ಕನ್ನಡದ ಕವಿಗಳದ್ದು ತುಂಬ ಚೆನ್ನಾಗಿ ಎಲ್ಲ ಕ್ವಶನ್ಸನ್ನು ಅವನು ರೆಡಿ ಮಾಡಿಕೊಂಡು ಬಂದಿದ್ದ. ಸೊ ಅದು ತುಂಬ ಚೆನ್ನಾಗಿ ಆಯಿತು. ಗೆದ್ದವರಿಗೆ ಚಾಕ್ಲೇಟ್ಸ್ ಎಲ್ಲ ಬಹುಮಾನ ಸತ ಕೊಟ್ವಿ. ಆ್ಯಂಡ್ ಇದು ನನ್ನ ಮಕ್ಕಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ನಾನು ಮ್ಯೂಸಿಕ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಕಾಪಿರೈಟ್ಸ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಸೊ ಅವರು ಬಾರೆ ಬಾರೆ ಕುರುಬಣ ರಾಣಿದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಶಿವರಾಜ್ ಕುಮಾರು ಮತ್ತು ನಗ್ಮಾ ಅವರು ಆ್ಯಕ್ಟ್ ಮಾಡಿರೋಂಥದ್ದು. ಸೊ ಜಸ್ಟ್ ಒಂದು 2 minutesದು ಸಾಂಗ್ ಮಾತ್ರ ನಾನು ಎಡಿಟ್ ಮಾಡಿಸಿರೋದು ಮಕ್ಕಳಿಗೆ. ತುಂಬ ಚೆನ್ನಾಗಿ ಮಾಡಿದರು ಅವ್ರ ಏಜ್ ಗ್ರೂಪಿಗೆ. ಸೊ ನಾನು ಮುಂದೆ ಕುತ್ಕೊಂಡು ಸ್ಟೆಪ್ಸ್ನ ಹೇಳ್ಕೊಡ್ತಾ ಇದ್ದೆ, ಬಟ್ ಮನೇಲಿನೂ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ದೆ. ಸೊ ಅವರು ಕೂಡ ಚೆನ್ನಾಗಿ ಮಾಡಿದರು. ಎಲ್ಲಿ ಪ್ರೋಗ್ರಾಮ್ ಮಧ್ಯದಲ್ಲಿ ಮರ್ತೋಗ್ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಮುಂದೆ ಕೂತ್ಕೊಂಡು ಅವರಿಗೆ ತೋರಿಸ್ತಾ ಇದ್ದೆ. ಸೊ ದಟ್ ಅವರು ಮರಿಬಾರ್ದು ಯಾವುದೇ ಸ್ಟೆಪ್ಸು ಅಂತ ಅಂದ್ಬಿಟ್ಟು. ಸೊ ನನ್ನ ಮಕ್ಕಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ಚಿಕ್ಕ ಮಗಳಿಗಂತೂ ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ. ಸೊ 5 years ಕಂಪ್ಲೀಟ್ ಆಗಲಿ, ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಯಾವಾಗ ಸೇರಿಸ್ತೀನಿ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರು ಹೇಳಿದ್ದೆ ಇದೇನೆ ಸೇರಿಸ್ಬೇಕು ಅಂತ, ಇನ್ನೂ ಸೇರಿಸಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾವಾಗ ಆಗುತ್ತೆ ಆವಾಗ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು.
ಸೊ ಮಕ್ಕಳಿಗೆ ನಾವು ಯಾವ ಥರ ಎಂಕರೇಜ್ ಕೊಡ್ತೀವೋ ಅದೇ ಔಟ್ಪುಟ್ಟು ನಮಗೆ ಸಿಗುತ್ತೆ. ಸೊ ಡ್ಯಾನ್ಸಲ್ಲಾಗಿರ್ಬೋದು, ಔಟ್ಡೋರ್ ಗೇಮ್ಸು ಯಾವುದಲ್ಲಾದರೂ ಸರಿನೇ. ಅಲ್ಲಿ ಕೆಲವು ಮಕ್ಕಳು ಸತ ಬಂದಿದ್ದರು ನ್ಯಾಷನಲ್ ಲೆವೆಲ್ ತನಕ ಸ್ವಿಮ್ಮಿಂಗು, ಬಾಸ್ಕೆಟ್ಬಾಲು ಎಲ್ಲ ಹೋಗಿರೋ ಮಕ್ಕಳು. ಸೊ ಅವ್ರಿಗೂ ಎಲ್ಲ ಗಿಫ್ಟೆಲ್ಲ ಕೊಟ್ಟು ಲಾಸ್ಟಲ್ಲಿ ಯಾವ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಮಕ್ಳಿಗೂ ಗಿಫ್ಟ್ಸ್ನೆಲ್ಲ ಕೊಟ್ಟಿದ್ವಿ. ಅದಾದಮೇಲೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಕು, ಸಮೋಸ, ಚಿಪ್ಸು ಅದನ್ನೆಲ್ಲ ಮಾಡಿಸಿದ್ರಿ. ಅದ್ರ ಜೊತೆಗೆ ಉಪ್ಪಿಟ್ಟು ಸತ ಇತ್ತು. ಸೊ ಎಲ್ಲ ಮಕ್ಕಳು ಖುಷಿಯಿಂದ ಗಿಫ್ಟೆಲ್ಲ ಇಸ್ಕೊಂಡು ಚಿಲ್ಡ್ರನ್ಸ್ ಡೇ ಅಂತೂ ತುಂಬ ಚೆನ್ನಾಗಿ ಆಯಿತು. ಸೊ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡು ತಿನ್ನಿಸ್ತಾಯಿದ್ರು. ಈ ರೀತಿ ಚಿಲ್ಡ್ರನ್ಸ್ ಡೇ ತುಂಬಾ ಚೆನ್ನಾಗಾಯಿತು.